Hi guys, good morning, namaste, hello and hi. ನೀವು ನೋಡ್ತಿದ್ದೀರ ನನ್ನ ಚಾನಲ್ and my name is S ಯೋಗೇಶ್ ಕುಮಾರ್. ಸೊ ಗಾಯ್ಸ್, ಇವತ್ತು ನಾನು ಹೊಸ ವಿಡಿಯೋ ಮಾಡ್ತಿದ್ದೀನಿ. ಸೊ ಆ ಹೊಸ ವಿಡಿಯೋ ಏನು ಅಂದರೆ, ನಾವು ಧನಿಯಾ ಬೀಜ ಅಂದರೆ ದಿನನಿತ್ಯ ಬೆಳೆಸುವಂತಹ ಸಾಂಬಾರ್ಗೆ ಹಾಕುವಂತಹ ಕೊತ್ತಂಬರಿ ಬೀಜವನ್ನು ಹೇಗೆ ನಾವು ನೆಡಬಹುದು, ಹೇಗೆ ಅದು ಬೆಳೆಯುತ್ತೆ ಅದೆಲ್ಲ ಹೇಳ್ಕೊಡ್ತೀನಿ. ನನ್ನ ಜೊತೆ ನಮ್ಮ ತಾತ ಹೆಲ್ಪ್ ಮಾಡ್ತಾರೆ. ಬನ್ನಿ ನೋಡ್ಕೊಬರೋಣ. ಸೊ ಗಾಯ್ಸ್, ಇದೆ ನಮ್ಮ ಧನಿಯಾ ಬೀಜ, ಕೊತ್ತಂಬರಿ ಇದರಿಂದನೇ ಬೆಳೆಯೋದು. ಸೊ ನಾವು ಹೇಗೆ ಇದನ್ನು ಪುಡಿ ಮಾಡ್ಕೋಬೇಕು ಫಸ್ಟು ನೋಡಿ. ಈ ಥರ 2 ಭಾಗ ಮಾಡ್ಕೋಬೇಕು. ಈಗ ಒಂದಿದೆ, 2 ಮಾಡ್ಕೋಬೇಕು ಈ ಥರದನ್ನು. ಬನ್ನಿ ಅದನ್ನು ಪ್ರಾಸೆಸ್ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಸೊ ಗಾಯ್ಸ್, ಇದೆ ನಮ್ಮ ಧನಿಯಾ ಬೀಜ. ಸೊ ಫಸ್ಟ್ ಇದನ್ನು ನಾವು ಈ ಥರ ಒಂದು ಕೋಲ್ ತೊಗೊಂಡು ಇದನ್ನು ಈ ಥರ ಕ್ರಷ್ ಮಾಡ್ಕೋಬೇಕು. ಕ್ರಷ್ ಮಾಡ್ಕೊಂಡಾಗ ನೋಡಿ 2 ಭಾಗ ಆಗ್ತಿದೆ ಒಂದೊಂದು. ನೋಡಿ ಒಂದೊಂದು 2 ಭಾಗ ಆಗ್ತಿದೆ. ಆ ಒಂದೊಂದು ಭಾಗನೂ ನಾವು ಮಣ್ಣೊಳಗೆ ನೆಡಬೇಕು. ಸೊ ನೋಡಿ, ಈ ಥರ ಒಂದು ದಪ್ಪನಾಗಿರುವಂಥ ಥಿಕ್ ಆಗಿರುವಂತಹ ಕೋಲಿಂದ ನಾವು ಈ ಥರ ಚಪಾತಿ ಥರ ಒತ್ತಬೇಕು. ಸೊ ಅವಾಗ ನೋಡಿ 2 ಭಾಗ ಆಗುತ್ತೆ. ಸೊ ಇದೆ ಫ್ರೆಂಡ್ಸ್, ನಾವು ಸ್ವಲ್ಪ ಎಲ್ಲ ಬಿಚ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಈ ಥರ ಆಗುತ್ತೆ. ಈ ಓಪನ್ ಇದರಿಂದನೇ ಗಿಡ ಬರೋದು, ಅಂದರೆ ಕೊತ್ತಂಬರಿ ಬರೋದು. ನೀವು ಇದನ್ನು ಯಾವ್ದಾದ್ರು ಈ ಥರ ಬೀಜಗಳನ್ನ ಯಾವ್ದಾದ್ರು ಪ್ರಾವಿಷನ್ ಸ್ಟೋರ್ ಅಥವಾ ರೇಷನ್ ಸ್ಟೋರಲ್ಲಿ ತೊಗೋಬೋದು. ಜಸ್ಟ್ ಧನಿಯಾ ಬೀಜ ಅಂತಂದರೆ ಸಾಕು, ಕೊಡ್ತಾರೆ. ಸೊ ಫ್ರೆಂಡ್ಸ್, ಈಗ ನಾವು ಆ ಧನಿಯಾ ಬೀಜ ಐ ಮೀನ್ ಕೊತ್ತಂಬರಿನ ಎಲ್ಲಿ ನೆಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ತಾತ ಆಗಲೇ ಸ್ಪಾಟ್ನ ರೆಡಿ ಮಾಡಿದ್ದಾರೆ. ಸೊ ಹಿಯರ್ಸ್ ದ ಸ್ಪಾಟ್. ಇದಿಷ್ಟು ಭಾಗ ಮಣ್ಣಿದ್ದಾವೆ, ಫುಲ್ ಫಲವತ್ತಾದ ಮಣ್ಣು. ನೋಡಿ ಈ ಥರ ಲೆವೆಲ್ಲಾಗಿರಬೇಕು ಎಲ್ಲ ಮಣ್ಣು. ನೋಡಿ ಲೆವೆಲ್ಲಾಗಿದೆಯಲ್ವಾ. ಸೊ ದಿಸ್ ಇಸ್ ದ ಲೆವೆಲ್ಡ್ ಸ್ಯಾಂಡ್, ಐ ಮೀನ್ ಮಡ್. ದಿಸ್ ಶುಡ್ ಬಿ ವೆರಿ ಫರ್ಟೈಲ್, ತುಂಬ ಫಲವತ್ತಾಗಿರಬೇಕು. ನೋಡಿ, ಯಾವುದೇ ಕಲ್ಲು ಇಲ್ಲಿ ಅದು ಸಿಕ್ಕರೆ ಅದು ಬೆಳೆಯೋದಿಲ್ಲ. ಕಲ್ಲನ್ನೆಲ್ಲ ಬಿಸಾಕ್ಬಿಡಬೇಕು. ನೋಡಿ ಇಲ್ಲಿ ಈ ಥರ ಫುಲ್ಲು ಸ್ಟ್ರೈಟ್ ಆಗಿರಬೇಕು. ನೋಡಿ ಈ ಥರ ಫುಲ್ ಸ್ಟ್ರೈಟ್ ಆಗಿರಬೇಕು ಮಣ್ಣು. ಇಲ್ಲಿ ನಾವು ಒಂದು ಸ್ವಲ್ಪ ನೀರು ಅಂದರೆ ವಾಟ್ರನ್ನ ಚಿಮುಕ್ಸ್ಬೇಕು. ಚಿಮುಕ್ಸಾದ್ಮೇಲೆ ಒಂದೊಂದೇ ಬೀಜನ ನೆಟ್ಟು ಅದನ್ನು ಒಂದು ಕಡ್ಡಿ ಅಥವಾ ನಮ್ಮ ಕೈಯಿಂದನೇ ಅಮುಕಬೇಕು. ಓಕೆ ಗೈಸ್, ಅದು ಬೀಜ ಮುರಿದಾಕೋದಕ್ಕೆ ಐ ಮೀನ್ 2 ಭಾಗ ಮಾಡೋದಕ್ಕೆ ತುಂಬ ಲೇಟ್ ಆಗ್ಬೋದು. ಬನ್ನಿ ನಮ್ಮ ತೋಟದ ಎಲ್ಲ ಗಿಡವನ್ನು ನೋಡ್ಕೊರೋಣ. ಓಕೆ ಫ್ರೆಂಡ್ಸ್, ಈಗ ಬೀಜ ರೆಡಿಯಾಗಿದೆ. ಸೊ ಈಗ ಹಾಕೋಣ. ಓಕೆ ನೋಡಿ, ಇದು ಧನಿಯಾ 2 ಭಾಗ ಆಗಿದೆ. ನೋಡಿ ಈ ಥರ ಸ್ಟ್ರೈಟ್ ಅಂದರೆ ಎಲ್ಲ ಸಮವಾಗಿರುವಂಥ ಲೆವೆಲ್ ಮಣ್ಣಲ್ಲಿ ಈ ಥರ ನಾವು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪನಾದ್ರು ಗ್ಯಾಪ್ ಇರಬೇಕು. ನೋಡಿ ಈ ಥರ. ಆಕಾಶದಲ್ಲಿ ನಕ್ಷತ್ರದ ಥರ ಕಾಣಿಸ್ತಿದೆ. ಸೊ ಡ್ರೈ ಆಗಾರು ಹಾಕ್ಬೋದು ಸ್ಟಾರ್ಟಿಂಗಲ್ಲಿ, ಇಲ್ಲಾಂದರೆ ಒದ್ದೆ ಮಾಡೋರು ಹಾಕ್ಬೋದು. ನೋಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ತಗೊಬರ್ತಾವಂತೆ. ಸೊ ಬನ್ನಿ ಬೇರೆ ಗಿಡಗಳೆಲ್ಲ ನೋಡ್ಕೊಬರೋಣ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಇದು ನಮ್ಮ ಒಂದೆಲೆಗೆ ಸಾಂಬಾರ್ಗೆ ಉಪಯೋಗಿಸ್ತಾರಲ್ಲ, ತುಂಬಾ ಸ್ವೀಟಾಗಿ ಸಖತ್ತಾಗಿರುತ್ತೆ. ವೆರಿ ಚಟಪಟಿ ಆ್ಯಂಡ್ ವೆರಿ ಸೂಪರ್ ಮಾತ್ರ. ಆ್ಯಂಡ್ ಇದು ಕಡಲೆಕಾಯಿ ಬೀಜ, ಅಂದರೆ ಕಡಲೆಕಾಯಿ ತಿಂತೀವಲ್ಲ ನಾವು, ಅದರದ್ದು ಗಿಡ ಇದು. ಓಕೆ, ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ನಮ್ಮ ಬೆಂಡೆಕಾಯಿ ಸಸಿ. ಬನ್ನಿ ನೋಡ್ಕೊಬರ. ಸೊ ಅದು ಬೆಂಡೆಕಾಯಿ ಸಸಿ ನೋಡಿ ಅಲ್ಲಿ ಹೇಗಿದೆ. ಬೆಂಡೆಕಾಯಿ ಮೀನ್ಸ್ ಲೇಡೀಸ್ ಫಿಂಗರ್. ಬೆಂಡೆಕಾಯಿ
ಒಂದಲಗೆ ಮತ್ತು ಕಡಲೆ ಬೀಜ, ಬೆಂಡೆಕಾಯಿ ಸಾರು. ಬೆಂಡೆಕಾಯಿ ಇದು ಇನ್ನೂ ಸ್ಪ್ರೌಟ್ಸ್, ದೀಸ್ ಆರ್ ಟೀನೇಜ್ ಸ್ಪ್ರೌಟ್ಸ್. ಸೊ ಇದಿನ್ನೂ ಬೆಳೆದು ಒಂದೊಂದು ಕಾಯಿ ಬಿಡಬೇಕು ಅಂದರೆ ಇನ್ನೊಂದು 3 to 4 months ಬೇಕಾಗುತ್ತೆ, ಮಂತ್ಸ್ ಬೇಕಾಗುತ್ತೆ. ಆವಾಗ ಇಷ್ಟೆತ್ತರಕ್ಕೆ ಬೆಳೆದು ಗಿಡದಿಂದ ಹೂವು ಹಣ್ಣು ಎಲ್ಲ ಬಿಡುತ್ತೆ. ಫಸ್ಟು ಹೂ ಬಿಡುತ್ತೆ, ಆಮೇಲೆ ಹಣ್ಣು ಬಿಡುತ್ತೆ. ಸೊ ನಿಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಾಂಬಾರು ಹೇಳ್ಕೊಡ್ತೀನಿ. ದಟ್ ಈಸ್ ದಿಸ್. ಈ ಸೊಪ್ಪಿನ ಹೆಸರು ಲೋಕಲ್ ಸೊಪ್ಪಿದು. ಎಲ್ಲ ನಮ್ಮ ಮಣ್ಣಿರೋ ಜಾಗದಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಬೆಳೆಯುತ್ತೆ. ಇದರ ಹೆಸರು ಬಡ್ಡಣಿಗೆ ಸೊಪ್ಪು ಅಂತ. ನೋಡಿ ಈ ಥರ ನಾವು ಹಾಕೋಬೇಕು, ಎಲ್ಲ ಒಂದೊಂದು ಕಡೆ ಎಲ್ಲ ಬೀಜವನ್ನು ಉದುರಿಸ್ಬೇಕು. ಸೊ ಆವಾಗ ಈ ಥರ ಬರುತ್ತೆ. ಜಸ್ಟ್ ಸ್ಮಾಲ್ ಅಮೌಂಟಲ್ಲಿ ಇದ್ದರೂ ಜಾಸ್ತಿ ಬೀಜ ಹಾಕಿದ್ರೆ ತುಂಬಾ ಸೊಪ್ಪು ಬರುತ್ತೆ. ಆ್ಯಂಡ್ ಗಾಯ್ಸ್, ಮೀಟ್ ಮೈ ನ್ಯೂ ಫ್ರೆಂಡ್ ಪುದೀನ. ಈ ಪುದೀನ ವೆರಿ ವೆರಿ ಫ್ರೆಶ್ ಆಗಿದೆ. ಮಣ್ಣಿಂದ ನಾವೊಂದು ಸುಮಾರು ದಿವಸ ಆಗಿಬಿಟ್ಟಿತ್ತು ಹಾಕಿ, ನೋಡಿ ಹೇಗೆ ಬಂದಿದೆ. ಆ್ಯಂಡ್ ಇದು ವಿಳ್ಯದೆಲೆ, ಇದು ಕರಿಬೇವು, ಇದು ಇದ್ಯಾವ ಗಿಡ ಇದು ಇದು ಹಾಂ ಗಣಕೆ. ಮತ್ತು ಇದು ಚೆಂಡು ಹೂ ಸಸಿಗಳು. ಬನ್ನಿ ನೋಡ್ಕೊಬೇಡ ನಾವು ಹೂವುಗಳು ಯಾವ್ಯಾವ್ದಿದೆ ಅಂತ. ಆ್ಯಂಡ್ ದಿಸ್ ಇಸ್ ದ ಕಾಸ್ಮೋಸಿಲ್ ಗಿಡ. ಆ್ಯಂಡ್ ಇದು ಯಾವುದದು ಗಣಗ್ಲೆ ಗಿಡ, ಕನ್ನಡದಲ್ಲಿ ಗಣಗ್ಲೆ ಗಿಡ. ವೆರಿ ಸ್ಪಿರಿಚುವಲ್ ಫ್ಲವರ್. ಸೊ ಇಲ್ಲಿ ನೋಡಿ, ಇಲ್ಲಿ ಗಣಗ್ಲೆ ಹೂವು ಇಲ್ಲಿ ಬಂಚಾಗಿ ಬಿಡುತ್ತೆ, ಒಂದೊಂದು ಬಿಡಲ್ಲ ಅದು. ನೆಕ್ಸ್ಟ್ ಇದು ಯೆಲ್ಲೋ ಕಲರ್ ಕಾಸ್ಮೋಸಿಲ್. ಆ್ಯಂಡ್ ದಿಸ್ ಇಸ್ ದಿ ಆರೆಂಜ್ ಕಲರ್. ಸೂಪರ್ ಆಗಿರುತ್ತೆ ಆರೆಂಜ್ ಕಲರ್ ಮಾತ್ರ. ಇಟ್ಸ್ ಆಸಮ್. ಹಲೋ, ಹಾಯ್ ಫ್ರೆಂಡ್ಸ್. ಮೀಟ್ ಮೈ ತಮ್ಮ, ನನ್ನ ತಮ್ಮ ಇವನು. ಸೊ ತಮ್ಮಂದಿರ ಸ್ವಲ್ಪ ಹೇಳ್ಕೊಡ್ತೀರಾ ಯಾವ್ಯಾವ ಗಿಡ ಅಂತ? ತಮ್ಮಂದಿರ ಸ್ವಲ್ಪ ಹೇಳ್ಕೊಡ್ತೀರಾ? ನೋಡಿ, ಇದು ಟೊಮೆಟೊ. ನೋಡಿ, ದಿಸ್ ಇಸ್ ಎ ಕಾಯಿ. ಇದು ಹಣ್ಣಾಗಬೇಕು ದೊಡ್ಡದಾಗಿ, ಅದು ಕಾಯಿ. ಇವೆ ಕಾಣಿಸ್ತಾ ಇದೆ ತಾನೆ? ಇದು ಒಂದು. ಮತ್ತೆ ಇದೊಂದು ಹೂವಿ, ಇದು ಗಣಗ್ಲೆ ಗಿಡ. ಇದು ದೊಡ್ಡದಾಗ್ತಾ ಅಷ್ಟುದ್ದ ಬೆಳೆಯುತ್ತೆ. ಆ ಟೆರೆಸ್ ಅಷ್ಟು ಎತ್ತರಕ್ಕೆ ಬರುತ್ತೆ. ಆಮೇಲೆ ಆ ಎತ್ತರಕ್ಕೆ ಮರ ಥರ ಆಗುತ್ತೆ. ಈಗ ಇದು ದೊಡ್ಡದಾಗಿದೆ, ದೊಡ್ಡ ಗಿಡ ಆಗಿದೆ. ದಿಸ್ ಈಸ್ ಸೊ ಫ್ರೆಂಡ್ಸ್, ದಿಸ್ ಈಸ್ ಚೆಂಡು ಹೂವು. ದಿಸ್ ಈಸ್ ಇದು ಗ್ರೀನ್ ಕಲರ್ ಇದೆಯಲ್ಲ, ಇದು ಚೆಂಡು ಹೂವಿನ ಗಿಡ. ಎಲೆಗಳು ಮತ್ತು ಇದು ಹೂವುಗಳು. ಸೊ ಫ್ರೆಂಡ್ಸ್, ಎಲ್ಲ ಗಿಡನೂ ಗ್ರೀನ್ ಕಲರ್ ಆಗಿರುತ್ತೆ. ಮತ್ತೆ ನೋಡಿ ಇದು. ಸೊ ಫ್ರೆಂಡ್ಸ್, ಒಂದು ಲೇಯರು ಮಣ್ಣಾಗಿತ್ತು, ಆಮೇಲೆ ಇನ್ನೊಂದು ಲೇಯರು ಧನಿಯಾ ಬೀಜ ಆಗಿತ್ತು. ಅದಾದಮೇಲೆ ಇನ್ನೊಂದು ಲೇಯರ್ ಮಣ್ಣಾಗಿ ಕೊಡಬೇಕು, ಆವಾಗ ಸ್ಟಿಫಾಗಿ ಕೂತ್ಕೊಳ್ತೆ. ನೋಡಿ, ಇದೇ ಧನಿಯಾ ಬೀಜ. ನೋಡಿ ಹೇಗಿದೆ, ಇಲ್ಲಿ ಇದೆ. ಈಗ ನಾವು ನೀರು ಹಾಕಬೇಕು. ಸೊ ಈ ಥರ ಹುಷಾರಾಗಿ ಮತ್ತೆ ಮೇಲೆ ಬರ್ತಿದ್ದೇವೆ. ಮೇಲೆ ಬಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಿ. ಮತ್ತೆ ಬೇಕಾದ್ರೆ ಒಂದೊಂದು ಲೇಯರ್ನ ಇನ್ನೊಂದು ಮಣ್ಣು ಹಾಕ್ಬಿಡೋದು ಅಷ್ಟೇ. ನೋಡಿ, ಆ ಥರ ಒಂದೊಂದು ಬೀಜಗಳನ್ನು ಪ್ರೆಸ್ ಮಾಡ್ತಾ ಕೂತ್ಕೋಬೇಕು ನೀವು. ಸೊ ಫ್ರೆಂಡ್ಸ್, ನೀವು ಈ ಥರ ನೀರು ಹಾಕ್ತಾ ಇದ್ರೆ ಒಂದೊಂದು ದಿನಕ್ಕೂ ಒಂದೊಂದು ನೀವು ಯಾವಾಗಲೂ 5 ನಿಮಿಷನೋ 2 ನಿಮಿಷನೋ ಕಾಯಿರಿ, 3 ನಿಮಿಷನೋ ಕಾಯಿರಿ. 3 ದಿನ ಆದಮೇಲೆ ಸ್ಪ್ರೌಟ್ ಬರುತ್ತೆ. ಸ್ಪ್ರೌಟ್ಸ್ ಅಂದರೆ ಚಿಗುರು. ನೋಡಿ, ಧನಿಯಾ. ಈ ಮಣ್ಣು ಒದ್ದೆ ಆಗಿದೆ. ಈ ಮಣ್ಣು ಒದ್ದೆ ಆಗಿರೋದ್ರಿಂದ ಈ ನೀರು ಈ ಮಣ್ಣೊಳಗೆ ಹೋಗಿ ಚಿಗುರುನ ಬರ್ಸುತ್ತೆ. ಓಕೆ ಸರ್. ಮತ್ತು ಫ್ರೆಂಡ್ಸ್, ಇದು ನಮ್ಮ ಕಾಸ್ಮೋಸಿಲ್ ಗಿಡ. ಇನ್ನೊಂದು ದೊಡ್ಡದಾಗಿದೆ.
ಇದಿದೆಯಲ್ಲ ಇದು ಪತಂಗ ಗಿಡ ಕಿತ್ತಿರೋದು. ಕಾಸ್ಮಸಿಲ್. ಇದು ಪತಂಗ ಗಿಡ. ಇದು ಎರಡೆರಡು ಎಳೆ ಬೀಳುತ್ತೆ. ಅಂದ್ರೆ 2 ರೌಂಡೆಡ್ ಫ್ಲವರ್ ನೋಡಿ. ಇದನ್ನ ಯೂಶುವಲಿ ಗಾಡಿ ಚೆನ್ನಾಗಿ ಕಾಣಿಸೋದಕ್ಕೆ ಮತ್ತೆ ದೇವ್ರ ಮನೆಗೆ ಉಪಯೋಗಿಸ್ತಾರೆ. ಸೊ ಫ್ರೆಂಡ್ಸ್, ಇದು ಟೊಮೆಟೊ ಗಿಡ. ಅದೊಂದು ಸ್ವಲ್ಪ ಬಾಡೋಗ್ಬಿಟ್ಟಿದೆ. ಟೊಮೆಟೊ ಗಿಡ ಇದು ಕಿತ್ತೋಗಿರೋದ್ರಿಂದ ನಾವು ಈ ದಾರಾನ ಕಟ್ಟಿದ್ದೀವಿ. ಆಮೇಲೆ ಇದನ್ನ ಎಳೆಯಕ್ಕೆ ಒಂದು ಕಲ್ಲನ್ನ ಕಟ್ಟಿದ್ದೀವಿ ದಾರದ ಜೊತೆಗೆ ನೋಡಿ. ಆಮೇಲೆ ಈ ಬ್ರಾಂಚಸ್ ಇದೆಯಲ್ಲ, ಎಲ್ಲದಕ್ಕೂ ಬ್ರಾಂಚಸ್ಸು ಚಿಗುರು ಎಲ್ಲ ಸೇಮ್. ಸೊ ಫ್ರೆಂಡ್ಸ್, ಇದು ಮೂಲಂಗಿ ಬೀಜ ಹಾಕಿದ್ದೀವಿ. ಅದು ಎಷ್ಟು ಒಂದು ದಿವಸ ಆಗೋಗಿದೆ. ಆಮೇಲೆ ಫ್ರೆಂಡ್ಸ್, ಇದು ಪೈನಾಪಲ್ ಗಿಡ. ಆಮೇಲೆ ಆ್ಯಂಡ್ ಇದು ಪಪಾಯ ಗಿಡ. ಆಮೇಲೆ ಇದು ಮಣ್ಣು. ಸೊ ಇದಕ್ಕೆ ನಾವು ಮೂಲಂಗಿ ಅಂದರೆ ರ್ಯಾಡಿಶ್ನ ಬೀಜ ಹಾಕಿದ್ದೀವಿ. ಹಾಕಿ ಒಂದು ದಿವಸ ಆಗಿದೆ. ಸೊ ಇನ್ನೊಂದು 3 to 4 ಡೇಸ್ ಬೇಕು, ಯಾಕಂದರೆ ಅದರದ್ದು ಸ್ಪ್ರೌಟ್ಸ್ ಬರೋದಕ್ಕೆ. ಸ್ಪ್ರೌಟ್ಸ್ ಆ್ಯಂಡ್ ಚಿಗುರುಸ್ ನೋಡಿ. ಈ ಥರ ಒಂದು ಪಾತಿ ಮಾಡ್ಕೋಬೇಕು, ಈ ಥರ ಒಂದು ಬಾರ್ಡರ್ ನೋಡಿ. ಈ ಟೊಮೆಟೊ ಇದೆಲ್ಲ ಇದು ಕಲರ್ ಆಗಬೇಕು. ಕಲರ್ ಆದಾಗ ಅದನ್ನು ಸಾಂಬಾರ್ಗೆ ಉಪಯೋಗಿಸ್ಬೇಕು. ಇದು ಈ ಥರ ಚಿಕ್ಕದಾಗಿ ದೊಡ್ಡದಾಗಿ ನೋಡಿ, ಆ ಥರ ಹೂವು ಬರುತ್ತೆ. ಈ ಥರ ಹೂವು ಇದೆಯಲ್ಲ, ಯೆಲ್ಲೋ ಕಲರು, ಗ್ರೀನ್ ಕಲರು ಇದೆ. ಕಾಯಾಗಿ 20 ಸಲ